ಆತ ವೃತ್ತಿಯಲ್ಲಿ ಪತ್ರಕರ್ತ. ಹಸಿದವರ ಹೊಟ್ಟೆ ಸೇರ್ಬೇಕಿದ್ದ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಾಳ ಸಂತೆಯಲ್ಲಿ ಅಕ್ರಮವಾಗಿ ಮಾರಾಟವಾಗ್ತಿತ್ತು. ಅಕ್ರಮ ಅಕ್ಕಿ ಮಾಫಿಯಾ ವಿರುದ್ಧ ಧ್ವನಿ ಎತ್ತಿದ ಕಾರಣಕ್ಕೆ ಪತ್ರಕರ್ತನ ಜೀವವನ್ನೇ ತೆಗೆದ್ರು ನರಹಂತಕರು. ಹಾಗಾದ್ರೆ ಯಾವುದು ಈ ಪ್ರಕರಣ? ಏನ್ ಸ್ಟೋರಿ ಅಂತೀರಾ? ತೋರಿಸ್ತೀವಿ ನೋಡಿ. ಪಡಿತರ ವಸ್ತುಗಳ ಕಳ್ಳ ಸಾಗಾಣಿಕೆಗೆ ಕಡಿವಾಣ ಹಾಕುವಂತೆ ಸ್ವಯಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದರೂ ಕೂಡ ರಾಜ್ಯದಲ್ಲಿ ಪಡಿತರ ಮಾಫಿಯಾದ ಅಟ್ಟಹಾಸ ನಿಲ್ಲುವ ಸೂಚನೆಗಳು ಕಾಣಿಸ್ತಿಲ್ಲ. ಇದುವರೆಗೂ ಪಡಿತರವನ್ನ ಹೊರ ರಾಜ್ಯಗಳಿಗೆ ಕಳ್ಳ ಸಾಗಣೆ ಮಾಡುತ್ತಿದ್ದ ಅಕ್ಕಿ ದಂಧೆಕೋರರು ಇದೀಗ ತಮಗೆ ಅಡ್ಡಿಯಾದವರ ಹತ್ಯೆಗೆ ಮುಂದಾಗಿರುವ ಆಘಾತಕಾರಿ ಘಟನೆಯೊಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ನಡೆದಿದೆ. ಅಕ್ರಮ ಅಕ್ಕಿ ಮಾಫಿಯಾ ವಿರುದ್ಧ ಧ್ವನಿ ಎತ್ತಿದ ದಿಟ್ಟ ಪತ್ರಕರ್ತ. ಅಕ್ರಮ ಅಕ್ಕಿ ಮಾಫಿಯಾಕ್ಕೆ ಅಡ್ಡಿಯಾದ ಪತ್ರಕರ್ತನ ಹತ್ಯೆಗೈದ ಹಂತಕರು. ಕಳೆದ ಬುಧವಾರ ಬಾಗಲಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ರಬಕವಿ ಬನಹಟ್ಟಿ ರಸ್ತೆಯ ಬಂಡಿಗಣಿ ಕ್ರಾಸ್ನಲ್ಲಿ ನಡೆದ ಅಪಘಾತದ ವೇಳೆ 40ರ ವಯೋಮಾನದ ಪತ್ರಕರ್ತ ಬಸವರಾಜ್ ಕಾನಕೊಂಡ ಮೃತಪಟ್ಟಿದ್ರು. ಬಂಡಿಗಣಿ ಕ್ರಾಸ್ ಬಳಿ ಅಪರಿಚಿತ ವಾಹನ ಡಿಕ್ಕಿಯಾಗಿ ಮೃತಪಟ್ಟ ಬಸವರಾಜ್ ಪ್ರಕರಣದಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಣಿಕೆದಾರರ ಕೈವಾಡವಿರುವುದು ಬೆಳಕಿಗೆ ಬಂದಿದೆ. ಇನ್ನು ಮೃತ ಬಸವರಾಜ್ ಅವರ ಪ್ರಕರಣವನ್ನ ಪೊಲೀಸರು ಹಿಟ್ ಅಂಡ್ ರನ್ ಕೇಸ್ ಎಂದು ದಾಖಲಿಸಿಕೊಂಡಿದ್ರು. ಅಪಘಾತ ಸಂಭವಿಸಿ 24 ಗಂಟೆಯೊಳಗೆ ಪ್ರಕರಣ ಭೇದಿಸಿದ ಪೊಲೀಸರು ಅಶ್ಫಾಕ್ ಸುಲೇಮಾನ್ ಮುಲ್ಲಾ ಹಾಗೂ ಈತನ ಸಹಚರರಾದ ನಂದೀಶ್ವರ ಪವಾಡಿ ಮತ್ತು ಮಹೇಶ್ವರ ಪವಾಡಿ ಎಂಬ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಪಘಾತ ಪ್ರಕರಣವು ಪೂರ್ವ ನಿಯೋಜಿತವಾಗಿದ್ದು ಉದ್ದೇಶಪೂರ್ವಕವಾಗಿಯೇ ವಾಹನ ಡಿಕ್ಕಿ ಹೊಡೆಸಿ ಪತ್ರಕರ್ತ ಬಸವರಾಜ್ರನ್ನ ಹತ್ಯೆ ಮಾಡಲಾಗಿದೆ ಎಂದು ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈಗ ನಮ್ಮ ಇನ್ಕ್ವೈರಿ 8ನೇ ತಾರೀಕು ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ 8ನೇ ತಾರೀಕು ಬಸವರಾಜ್ ಅವರು ಅಶ್ಫಾಕ್ ನಮ್ಮ ಪ್ರೈಮ್ ಅಕ್ಯೂಸ್ A1 ಮತ್ತೆ ಇನ್ನೊಬ್ಬ ರಾಘವೇಂದ್ರ ತೇಲಿ ಮೇಲೆ ಕೂಡ ಸುಮಾರು 100 ಕೇಸ್ ಅಕ್ಕಿ ವಿಚಾರವಾಗಿ ಲಾಸ್ಟ್ 2011 ಇಂದ 2024 ಅಲ್ಲಿ ಲಾಸ್ಟ್ ಕೇಸ್ ಆಗಿದೆ. ಅಲ್ಲಿ ತನಕ ಸುಮಾರು 100 ಕೇಸ್ ಆಗಿದೆ. ಅವನಿಗೆ ನಾವು ಗಡೀಪಾರ್ ಕೂಡ ಮಾಡಿದ್ದೀವಿ. ಅವ್ರು ರಾಘವೇಂದ್ರ ತೇಲಿ ಅವನ ಮೀಡಿಯೇಷನ್ ದಲ್ಲಿ ಬಸವರಾಜ್ ಮತ್ತೆ ಅಶ್ಫಾಕ್ ಮತ್ತೆ ಇವರು ರಾಘವೇಂದ್ರ 3 ಜನ ಅಲ್ಲಿ ಭಾಗೀರಥಿ ಸರ್ಕಲ್ ರಪ್ಕವಿ ಹತ್ತಿರ ಸುಮಾರು ಬೆಳಿಗ್ಗೆ 8ನೇ ತಾರೀಕಿಗೆ 11ರಿಂದ 11:15 ಮಧ್ಯದಲ್ಲಿ ಇವರು 3 ಜನ ಭೇಟಿ ಮಾಡಿದ್ರು. ಮದರ್ಕಂಡಿ ಹತ್ತಿರ ಬಂದಾಗ ಇವರು ನಂದು ಮತ್ತೆ ಮಹೇಶ್ ಒಂದು ಬೈಕ್ ಅಲ್ಲಿ ಇದ್ರು. ಬಸವರಾಜ್ ಮುಂದೆ ಇನ್ನೊಂದು ಬೈಕ್ ಅಲ್ಲಿ ಹೋಗ್ತಾ ಇದ್ರು. ನಂದು ಮತ್ತೆ ಮಹೇಶ್ ಅವರಿಗೆ ಓವರ್ಟೇಕ್ ಮಾಡ್ತಾರೆ. ಓವರ್ಟೇಕ್ ಮಾಡಿ ಸ್ವಲ್ಪ ಸುಮಾರು 100-800 ಮೀಟರ್ ಮುಂದೆ ಹೋಗಿ ನಂದು ಅಶ್ಫಾಕ್ ಅವ್ರದ್ದು ಗಾಡಿಯಲ್ಲಿ ಕುತ್ಕೊಂತಾರೆ. ಅಶ್ಫಾಕ್ ಅಲ್ಲಿ ಮಿನಿ ಗೂಡ್ಸ್ ವೆಹಿಕಲ್ ಯಾವ ವೆಹಿಕಲ್ ಇಂದ ಆಕ್ಸಿಡೆಂಟ್ ಆಗಿದೆ ಆ ವೆಹಿಕಲ್ ಅಲ್ಲಿ ವೇಟ್ ಮಾಡ್ತಾ ಇದ್ದ. ಮಹೇಶ್ ಮತ್ತೆ ರಿವರ್ಸ್ ತಗೊಂಡು ಮತ್ತೆ ಹಿಂದೆ ಹೋಗಿ ಬಸವರಾಜ್ ಹಿಂದೆಯಿಂದ ಬರಕ್ಕೆ ಸ್ಟಾರ್ಟ್ ಮಾಡಿದ. ಬಂದಾಗ ಅವರು ಅಶ್ಫಾಕ್ಗೆ ಲೈವ್ ಲೊಕೇಶನ್ ಹೇಳ್ತಾ ಇದ್ರು. ಹೇಳುವಾಗ ಹತ್ತಿರ ಬಂದಾಗ ಮದರ್ಕೊಂಡಿ ಆಕ್ಸಿಡೆಂಟ್ ಪಾಯಿಂಟ್ ಅಲ್ಲಿ ಇವರು ಕೂಡ ಒಂದ್ ಸೈಡ್ ಇಂದ ಬರ್ತಾ ಇದ್ರು. ಇಂಟೆನ್ಷನ್ ಆಗಿ ಅವರು ರಾಂಗ್ ಸೈಡ್ ಅಲ್ಲಿ ಬಂದು ಬಸವರಾಜ್ ಅವರಿಗೆ ಫ್ರಂಟ್ ಹೆಡ್ ಆನ್ ಕಾಲಿಷನ್ ಮಾಡಿ ಈ ತರ ಡಿಕ್ಕಿ ಮಾಡಿ ಸೊ ದಟ್ ಇಟ್ ಅಪಿಯರ್ಸ್ ಆಸ್ ಅನ್ ಆಕ್ಸಿಡೆಂಟ್. ಯಾರು ಡೌಟ್ ಮಾಡಿಲ್ಲ, ಇನ್ಕ್ವೈರಿ ಆಗಿಲ್ಲ ಅಂದ್ರೆ ಇಟ್ ಅಪಿಯರ್ಸ್ ಆಸ್ ಅ ನಾರ್ಮಲ್ ಆಕ್ಸಿಡೆಂಟ್. ಆ ತರ ಆಕ್ಸಿಡೆಂಟ್ ಮಾಡಿಬಿಟ್ಟು ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಈ 3 ಜನ ಬೇರೆ ಕಡೆ ಹೋದ್ರು. ಮಹೇಶ್ ಆ ಬೈಕ್ ಮೇಲೆ, ನಂದು ಮತ್ತೆ ಬಸವರಾಜ್ ಅವ್ರದ್ದು ಮಿನಿ ಗುಡ್ಸ್ ವೆಹಿಕಲ್ ಮೇಲೆ ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರು. ಇವರು ಇಬ್ರು ಯೂಸುಫ್ ಅಂತ ಅಶ್ಫಾಕ್ ಅವ್ರದ್ದು ಬ್ರದರ್ ಇದ್ದಾರೆ. ಅವ್ರ ಮನೆಗೆ ಹೋಗಿ ಅವ್ರದ್ದು ಪ್ಲಾನ್ ಇತ್ತು, ವೆಹಿಕಲ್ ಬೇರೆ ಕಡೆ ಹೈಡ್ ಮಾಡ್ತೀವಿ, ಪೊಲೀಸ್ಗೆ ಏನು ಗೊತ್ತಾಗಿಲ್ಲ, ಟ್ರೇಸ್ ಆಗಿಲ್ಲ ಅಂದ್ರೆ 2-3 ಡೇಸ್ ನಂತರ ಬೇರೆ ಕಡೆ ಆಕ್ಸಿಡೆಂಟ್ ಆಗಿದೆ ಅಂತ ನಾವು ರಿಪೋರ್ಟ್ ಮಾಡಿ ನಾವು ಸೇಫ್ ಆಗಬಹುದು ಅಂತ ಏನಾದ್ರು ಪ್ಲಾನಿಂಗ್ ಇತ್ತು. ವಿಚಾರಣೆ ವೇಳೆ ಆರೋಪಿ ಅಶ್ಫಾಕ್ ಸುಲೇಮಾನ್ ಮುಲ್ಲಾ ಸ್ವಯಂ ಪ್ರೇರಿತ ಹೇಳಿಕೆ ನೀಡಿದ್ದು ಉದ್ದೇಶಪೂರ್ವಕವಾಗಿಯೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಈ ಪ್ರಕರಣದ ಆರೋಪಿಗಳು ಪಡಿತರ ಅಕ್ಕಿಯನ್ನ ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಿದ್ರು. ಇದನ್ನರಿತ ಕಾನಗೊಂಡ ಅಕ್ರಮ ಅಕ್ಕಿ ಮಾಫಿಯಾದ ವಿರುದ್ಧ ಧ್ವನಿ ಎತ್ತಿದ್ರು. ಬೇಕಂತಲೇ ಪಾರ್ಟಿ ಮಾಡಿ ಸಂಚು ಹಾಕಿ ಕುಡಿಸಿ ಕೊಲೆ. ಅಕ್ರಮದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಕೊಂದ್ರ ಪಾಪಿಗಳು.
ಇನ್ನು ಈ ಅಕ್ರಮ ಅಕ್ಕಿ ಮಾಫಿಯಾದ ಕುರಿತು ಮಾತುಕತೆಗಾಗಿ ಬುಧವಾರ ಮಧ್ಯಾಹ್ನ ತೆರೆದಾಳದ ಹೋಟೆಲ್ ಒಂದರಲ್ಲಿ ಕಾನಗುಂಡರನ್ನ ಚರ್ಚೆಗೆ ಕರೆಸಲಾಗಿತ್ತು. ಪರಿಚಯಸ್ಥರಾಗಿದ್ದ ರಾಘವೇಂದ್ರ ತೇಲಿ ಎಂಬುವರ ಮಧ್ಯಸ್ಥಿಕೆಯಲ್ಲಿ ಚರ್ಚೆ ನಡೆಯಿತು. ಚರ್ಚೆ ವೇಳೆ ಅರ್ಧಕ್ಕೆ ಸ್ಥಳದಿಂದ ಹೊರಟಿದ್ದ ಕಾನಗುಂಡ ಮಧ್ಯಾಹ್ನದ ಊಟ ಮುಗಿಸಿಕೊಂಡು ಸ್ಕೂಟಿಯಲ್ಲಿ ಜಮಖಂಡಿ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ರು. ಕೊಲೆಯ ಪ್ರೀ ಪ್ಲಾನ್ನಂತೆ ಇತ್ತ ಅಶ್ಫಾಕ್ನ ಸಹಚರರಾದ ನಂದೀಶ್ವರ ಪವಾಡಿ ಮತ್ತು ಮಹೇಶ್ ಪವಾಡಿ ಕಾನಗುಂಡರನ್ನ ಹಿಂಬಾಲಿಸುತ್ತಾ ಬಂಡಿಕಣಿ ಕ್ರಾಸ್ ಹತ್ತಿರ ಪಿಕಪ್ ವಾಹನದೊಂದಿಗೆ ಕಾಯುತ್ತಿದ್ದ ಅಶ್ಫಾಕ್ಗೆ ಇಂಚಿಂಚು ಮಾಹಿತಿಯನ್ನು ನೀಡ್ತಾ ಇದ್ರು. ತಮ್ಮ ಪ್ರೀ ಪ್ಲಾನ್ನಂತೆ ಹತ್ತಿರಕ್ಕೆ ಬಂದ ಬಸವರಾಜ್ ಕಾನಗುಂಡರ ವಾಹನಕ್ಕೆ ಅಶ್ಫಾಕ್ ರಾಂಗ್ ರೂಟ್ನಲ್ಲಿ ವೇಗವಾಗಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದು ಅಪಘಾತವೆಂಬಂತೆ ಬಿಂಬಿಸಿ ಬಳಿಕ ಅಲ್ಲಿಂದ ಪರಾರಿಯಾಗಿದ್ದ. ನಂತರ ಸಿಸಿಟಿವಿ ದೃಶ್ಯಾವಳಿ, ಡಿಜಿಟಲ್ ಪುರಾವೆ, ಸಾಕ್ಷಿಗಳ ಹೇಳಿಕೆ, ಆರೋಪಿಯ ತಪ್ಪೊಪ್ಪಿಗೆ ಆಧಾರದ ಮೇಲೆ ಇದು ಪಡಿತರ ಅಕ್ಕಿ ಕಳ್ಳ ಸಾಗಾಣೆ ಮಾಫಿಯಾಗೆ ಬಲಿಯಾದ ಪ್ರಕರಣ ಎಂದು ದೃಢಪಟ್ಟಿದೆ. ಈ ನಡುವೆ ಅಶ್ಫಾಕ್ದು ಇಬ್ರು ಅಸೋಸಿಯೇಟ್ಸ್ ನಂದು ಪವಾಡೆ ಮತ್ತೆ ಮಹೇಶ್ ಪವಾಡೆ ಇವ್ರು ಇಬ್ರಿಗೆ ನೀವು ಬಸವರಾಜ್ ಮೇಲೆ ನಿಗಾ ಇಟ್ಕೊಳ್ಳಿ, ಅವರು ಯಾವ ರೀತಿ ಹೆಂಗೆ ಬರ್ತಾರೆ ನನಗೆ ಲೈವ್ ಲೊಕೇಶನ್ ತರ ಲೈವ್ ನೀಟಾಗಿ ಮಿನಿಟ್ ಬೈ ಮಿನಿಟ್ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಅವರು ಜಮಖಂಡಿ ಕಡೆ ಹೋದ. ಹೇಳುವಾಗ ಹತ್ತಿರ ಬಂದಾಗ ಮದರ್ಕೊಂಡಿ ಆಕ್ಸಿಡೆಂಟ್ ಪಾಯಿಂಟ್ ಅಲ್ಲಿ ಇವರು ಕೂಡ ಒಂದ್ ಸೈಡ್ ಇಂದ ಬರ್ತಾ ಇದ್ರು. ಇಂಟೆನ್ಷನ್ ಆಗಿ ಅವರು ರಾಂಗ್ ಸೈಡ್ ಅಲ್ಲಿ ಬಂದು ಬಸವರಾಜ್ ಅವರಿಗೆ ಫ್ರಂಟ್ ಹೆಡ್ ಆನ್ ಕಾಲಿಷನ್ ಮಾಡಿ ಈ ತರ ಡಿಕ್ಕಿ ಮಾಡಿ ಸೊ ದಟ್ ಇಟ್ ಅಪಿಯರ್ಸ್ ಆಸ್ ಅನ್ ಆಕ್ಸಿಡೆಂಟ್. ಯಾರು ಡೌಟ್ ಮಾಡಿಲ್ಲ, ಇನ್ಕ್ವೈರಿ ಆಗಿಲ್ಲ ಅಂದ್ರೆ ಇಟ್ ಅಪಿಯರ್ಸ್ ಆಸ್ ಅ ನಾರ್ಮಲ್ ಆಕ್ಸಿಡೆಂಟ್. ಆ ತರ ಆಕ್ಸಿಡೆಂಟ್ ಮಾಡಿಬಿಟ್ಟು ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಈ 3 ಜನ ಬೇರೆ ಕಡೆ ಹೋದ್ರು. ಇಂತೊಬ್ಬ ಮಗನನ್ನ ಕಳೆದುಕೊಂಡು ಕಂಗಾಲಾಗಿರೋ ಕುಟುಂಬಕ್ಕೆ ಆಸರೆಯಾಗಿದ್ದವನ ಬಲಿ ಪಡೆದ ಅಕ್ಕಿ ಮಾಫಿಯಾ. ಇಲ್ಲಿ ಹೀಗೆ ಶೋಕದಲ್ಲಿ ಕುಳಿತಿರುವುದು ಮೃತ ಪತ್ರಕರ್ತ ಕಾನಗೊಂಡ ಕುಟುಂಬ. ಮೃತ ಮಗನ ನೆನೆದು ಕಣ್ಣೀರಿಡುತ್ತಿರುವ ತಾಯಿ ಒಂದೆಡೆಯಾದ್ರೆ, ಬದುಕಿಗೆ ಆಸರೆಯಾಗಿದ್ದ ಪತಿಯನ್ನ ಕಳೆದುಕೊಂಡ ಪತ್ನಿಯ ಮೌನ ಎಂತಹವರ ಎದೆಯನ್ನ ನಡಗಿಸುವುದು. ತನ್ನ ಪ್ರೀತಿಯ ತಂದೆಯನ್ನು ಕಳೆದುಕೊಂಡ ಪುಟ್ಟ ಮಗುವಿನ ಶಾಂತ ಮುಖ ಒಂದು ಕ್ಷಣ ಮನ ಕಲಕದೇ ಇರದು. ಹೌದು, ಕುಟುಂಬಕ್ಕೆ ಆಸರೆಯಾಗಿದ್ದ ಮಗನ ಅಗಲಿಕೆಯಿಂದ ಕಾನಗೊಂಡ ಕುಟುಂಬದಲ್ಲಿ ಕತ್ತಲು ಆವರಿಸಿದೆ. ಇನ್ಮುಂದೆ ತಮಗೆ ಯಾರು ದಿಕ್ಕು ಎಂದು ಪ್ರಶ್ನಿಸುವಂತಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತ ಬಸವರಾಜ್ ತಂದೆ ಮಾತನಾಡಿ, ನನ್ನ ಮಗನ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡಿ. ನಮ್ಮ ಕುಟುಂಬಕ್ಕೆ ಅವನೇ ಜೀವನಾಧಾರವಾಗಿದ್ದ. ಈ ರೀತಿ ಯಾರಿಗೂ ಆಗಬಾರದು ಎಂಬ ಅವರ ಗೋಳಾಟ ಹೃದಯ ಜಲ್ಲೆನ್ನುವಂತಿತ್ತು. ನನ್ನ ಮಗ ಬೇಕಾಗ್ಯಾನಿ. ಈಗ ನನ್ನ ಮಗ ಅಂತಂದು ಕೊಡ್ತೀರೇನಪ್ಪ ನೀವು? ನೋಡಿದ್ರಲ್ಲ ವೀಕ್ಷಕರೇ, ಒಂದೆಡೆ ಮಗನನ್ನ ಕಳೆದುಕೊಂಡು ಕಂಬನಿ ಮಿಡಿಯುತ್ತಿರುವ ಕುಟುಂಬ, ಮತ್ತೊಂದೆಡೆ ರಾಜ್ಯದಲ್ಲಿ ಲಂಗು ಲಗಾಮು ಇಲ್ಲದೆ ನಡೆಯುತ್ತಿರುವ ಅಕ್ಕಿ ಮಾಫಿಯಾ. ಕಣ್ಣಿದ್ದು ಕುರುಡಾಗಿ ಕುಳಿತ ಕೆಲ ಭ್ರಷ್ಟ ಅಧಿಕಾರಿಗಳು ಯಾರ ಭಯವೂ ಇಲ್ಲದೆ ನಡೆಸುತ್ತಿರುವ ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಬೀಳೋದಾದ್ರೂ ಯಾವಾಗ? ರಾಜ್ಯಾದ್ಯಂತ ಈ ಅಕ್ಕಿ ಮಾಫಿಯಾ ನಡೆಯುತ್ತಿದ್ದು ಅನೇಕ ಬಾರಿ ಈ ಕುರಿತ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಆದರೂ ಕೂಡ ತಡೆಯುವಲ್ಲಿ ಸರ್ಕಾರ ವಿಫಲವಾಗಿದ್ದು ಅಣಬೆಗಳಂತೆ ಅಕ್ರಮ ಅಕ್ಕಿ ಸಾಗಾಟಗಾರರು ಹುಟ್ಟಿಕೊಂಡಿದ್ದಾರೆ. ಸಂವಿಧಾನದ 4ನೇ ಅಂಗ ಎಂತಲೇ ಗುರುತಿಸಿಕೊಂಡಿರುವ ಪತ್ರಿಕಾ ರಂಗದಲ್ಲಿ ಗುರುತಿಸಿಕೊಂಡ ಪತ್ರಕರ್ತನನ್ನೇ ಹಾಡಹಗಲೇ ಈ ರೀತಿ ಹತ್ಯೆಗೈಯುತ್ತಾರೆಂದರೆ ಇನ್ನು ಸಾಮಾನ್ಯ ಜನರ ಗತಿಯೇನು ಎಂಬುದು ಆಲೋಚಿಸಬೇಕಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ಯಾಯ ಅಕ್ರಮ ಪ್ರಶ್ನಿಸುವ ಪತ್ರಕರ್ತರನ್ನೇ ಹೀಗೆ ಹತ್ಯೆ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಯಾವ ಪತ್ರಕರ್ತರು ಇಂತಹ ಸಾಹಸಕ್ಕೆ ಕೈ ಹಾಕೋದಿಲ್ಲ. ಹಾಗಾಗಿ ಈ ಪ್ರಕರಣವನ್ನ ಆಳುವ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಿ ಇಂತಹ ಅನಾಹುತ ಮತ್ತೆ ಮರುಕಳಿಸುವುದಕ್ಕೂ ಮುನ್ನ ಎಚ್ಚೆತ್ತು ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇನ್ಮೇಲಾದರೂ ಆಹಾರ ನಾಗರಿಕ ಸರಬರಾಜು ಇಲಾಖೆ ಸಚಿವರು ಹಾಗೂ ಆಯುಕ್ತರು, ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಅಕ್ಕಿ ಮಾಫಿಯಾ ಕಡೆಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕಿದೆ. ನ್ಯೂಸ್ ಡೆಸ್ಕ್, ಜನಶ್ರೀ ನ್ಯೂಸ್, ಬಾಗಲಕೋಟೆ.